ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಶತಾಯಗತಾಯ ಈ ಬಾರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು, ಮ್ಯಾಜಿಕ್ ನಂಬರ್ ಪಡಿಲೇಬೇಕು ಅಂತ ಹೊಸ ಪ್ರಯೋಗಗಳನ್ನು ಮಾಡ್ತಿರುವಂತಹ ಬಿಜೆಪಿ ಈಗ ಸದ್ದಿಲ್ಲದೆ ಆಪರೇಷನ್ ಶುರು ಮಾಡಿರೋದು ಕಲ್ಯಾಣ ಕರ್ನಾಟಕದಲ್ಲಿ. 7 ಜಿಲ್ಲೆಗಳನ್ನು ಒಳಗೊಂಡ ಕಲ್ಯಾಣ ಕರ್ನಾಟಕದ ಯಾವ ಕ್ಷೇತ್ರದ ಮೇಲೆ ಕಮಲದ ಕಣ್ಣು ಬಿದ್ದಿದೆ, ಯಾವ ನಾಯಕರನ್ನ ಸೆಳೆಯೋದಿಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಹಾಗಾದ್ರೆ ಈ ಭಾಗದ ಆಪರೇಷನ್ ಉಸ್ತುವಾರಿ ಹೊಣೆಯನ್ನ ಪ್ರಭಾವಿ ನಾಯಕರೊಬ್ಬರಿಗೆ ವಹಿಸಲಾಗ್ತಿದೆ. ಆ ನಾಯಕ ಯಾರು, ಟಾರ್ಗೆಟ್ 30ಯ ಲೆಕ್ಕಾಚಾರ ಏನು? ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಬಿಜೆಪಿ ನಡೆಸಿರುವ 3 ಸುತ್ತಿನ ಆಂತರಿಕ ಸರ್ವೆಯಲ್ಲಿ ಸಿಕ್ಕಿರುವಂತಹ ರಿಪೋರ್ಟ್ ಏನು ಹೇಳ್ತಾ ಇದೆ? ಬಿಜೆಪಿ 2018ರಲ್ಲಿ ಕಳೆದ ಚುನಾವಣೆಯಲ್ಲಿ ಪಡ್ಕೊಂಡ ಕ್ಷೇತ್ರಗಳಲ್ಲಿ ಹಲವನ್ನ ಕಳೆದುಕೊಳ್ಳಲಿದೆ. ಅಂದರೆ ತಮ್ಮ ಭದ್ರಕೋಟೆಯಲ್ಲಿ ನಷ್ಟ ಆಗುತ್ತೆ. ಕರಾವಳಿ, ಆಮೇಲೆ ಕಿತ್ತೂರು ಕರ್ನಾಟಕ, ಇಲ್ಲೆಲ್ಲ ಬಹಳಷ್ಟು ಕ್ಷೇತ್ರಗಳನ್ನು ಕಳೆದುಕೊಳ್ಳೋದು, ವಿರೋಧಿ ಅಲೆ ಇರೋದು ಪಕ್ಕ. ಹಾಗಾದರೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಪಡ್ಕೊಳ್ಬೇಕು ಹೊಸದಾಗಿ ಬೇರೆ ಕಡೆ ಕಳೆದ ಬಾರಿ ಸೋತಿದ್ದಲ್ಲಿ ಖಾತೆ ತೆರೆಯಬೇಕು. ಎಲ್ಲಿ ಸಾಧ್ಯ ಇದೆ? ಆಪ್ಷನ್ ಇರೋದೆಲ್ಲಿ? ಹಳೆ ಮೈಸೂರು ಭಾಗ ಮತ್ತು ಕಲ್ಯಾಣ ಕರ್ನಾಟಕ. ಈಸಿ ಇದೆಯಾ? ಹಳೆ ಮೈಸೂರಲ್ಲಿ ಒಕ್ಕಲಿಗರ ಕೋಟೆ, JDSನ ಪ್ರತಿರೋಧ. ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್ ಇದೆ. ಕಳೆದ ಬಾರಿ 21 ಕೈ ಶಾಸಕರು ಅಲ್ಲಿಂದ ಆಯ್ಕೆಯಾಗಿದ್ದಾರೆ. ಬಿಜೆಪಿಯ 17 ಶಾಸಕರು ಆಯ್ಕೆಯಾಗಿದ್ದಾರೆ. ಸೊ ನಮಗಲ್ಲಿ ಚಾನ್ಸ್ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಒಂದಿಷ್ಟು ಪ್ರಯತ್ನ ಮಾಡಿದ್ರೆ ನಮ್ಮ ನಂಬರನ್ನು ಡಬಲ್ ಮಾಡ್ಕೊಳ್ಬಹುದು. ಅಟ್ಲೀಸ್ಟ್ 30 ಆದರೂ, 17 ಇದ್ದಿದ್ದನ್ನು ಕಡಿಮೆ ಅಂದರೂ 30 ಕ್ಷೇತ್ರಗಳನ್ನ ಗೆಲ್ಲೋ ಲೆಕ್ಕಾಚಾರ ಹಾಕಬಹುದು. ಆ ಥರ ಅವಕಾಶ ಇದೆ ಅನ್ನುವಂತಹ ಮಾಹಿತಿ ಹೈಕಮಾಂಡ್ಗೆ ಲಭ್ಯ ಆಗಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಬಹಳ ಒತ್ತು ಕೊಡ್ತಾ ಇದೆ ಹೈಕಮಾಂಡ್. ಇಲ್ಲೀಗ ಸದ್ದಿಲ್ಲದೆ ಆಪರೇಷನ್ ಶುರುವಾಗಿದೆ. ಕಮಲದ ಕಣ್ಣು ಈ ಕ್ಷೇತ್ರಗಳ ಮೇಲೆ ನೆಟ್ಟಿದೆ. 21 ಕಡೆ ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೋ ಅಲ್ಲೆಲ್ಲ ಬಿಜೆಪಿ ನಾಯಕರಿಗೆ ಬಿಗ್ ಟಾಸ್ಕ್ ಕೊಟ್ಟು ತಿಂಗಳಿಗೆ 3 ದಿನ ವಾಸ್ತವ್ಯ ಹೂಡಬೇಕು ಆ ಕ್ಷೇತ್ರದಲ್ಲಿ, ಕಾಂಗ್ರೆಸ್ನ ಶಾಸಕರಿರೋ ಕ್ಷೇತ್ರದಲ್ಲಿ. ಆ ನಾಯಕರ ಕೈಪಾಳ್ಯದ ವೈಫಲ್ಯ ಏನು, ಯಾವ ರೀತಿ ಸಮಸ್ಯೆ ಆಗಿದೆ, ಬಿಜೆಪಿ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಈ ಭಾಗದ ಅಭಿವೃದ್ಧಿಗಾಗಿ ಏನೇನು ಬಂದಿವೆ. ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದು, ಹೈದರಾಬಾದ್ ಕರ್ನಾಟಕ ಅಂತ ಇತ್ತು. ದಾಸ್ಯದಿಂದ ಹೊರತಂದಿದ್ದೀವಿ ಈ ಭಾಗವನ್ನ. ಬರೀ ನಾಮಕರಣ ಮಾಡಿದ್ದಷ್ಟೇ ಅಲ್ಲ, ಅಭಿವೃದ್ಧಿಗಾಗಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ 3,000 ಕೋಟಿಗೂ ಅಧಿಕ ಅನುದಾನವನ್ನು ಕೂಡ ಮೀಸಲಿಡಲಾಗಿದೆ. ನಮ್ಮ ಆಡಳಿತದ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಯಾವ ಯೋಜನೆಗಳು ಬಂದಿವೆ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡೋದು, ಕಾಂಗ್ರೆಸ್ನ ವೈಫಲ್ಯಗಳನ್ನ ಎತ್ತಿ ತೋರಿಸೋದು ಅಲ್ಲಿನ ಸ್ಥಳೀಯ ನಾಯಕರುಗಳಿಗೆ ಈಗ ಬಿಜೆಪಿ ಹೈಕಮಾಂಡ್ ಕೊಡ್ತಿರುವಂತಹ ಬಿಗ್ ಟಾಸ್ಕ್. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಆಪರೇಷನ್ ಕಮಲದ ಉಸ್ತುವಾರಿಯನ್ನ ಪ್ರಭಾವಿ ನಾಯಕರೊಬ್ಬರು ವಹಿಸಿಕೊಳ್ಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರು ರಾಜ್ಯದ ಪ್ರಭಾವಿ ನಾಯಕರು ಅಥವಾ ದೆಹಲಿಯಿಂದಾನೇ ಬರ್ತಾರೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಮಿತ್ ಶಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಪ್ರಭಾವಿ ನಾಯಕರೊಬ್ಬರು ಖುದ್ದಾಗಿ ಇಲ್ಲಿನ ಆಪರೇಷನ್ ಉಸ್ತುವಾರಿಯನ್ನು ನೋಡಿಕೊಳ್ಳಿದ್ದಾರಂತೆ. ಯಾವ ಥರ ಆಪರೇಷನ್? 2 ಬಗೆಯ ಆಪರೇಷನ್ ಪ್ಲಾನ್ ಆಗಿದೆ. ಮೊದಲನೇದಾಗಿ, ಎಲ್ಲೆಲ್ಲಿ ನಮಗೆ ಗೆಲ್ಲೋದಕ್ಕೆ ಕಷ್ಟ, ಅಭ್ಯರ್ಥಿಗಳ ಕೊರತೆ ಕಂಡು ಬರ್ತಾ ಇದೆಯೋ ಅಂಥ ಕಡೆ ಕೈಪಾಳ್ಯದಿಂದ ಕರ್ಕೊಂಡು ಬರೋದು. ಫಾರ್ ಎಕ್ಸಾಂಪಲ್ ಕಲಬುರಗಿ, ಅಫ್ಜಲ್ಪುರದಲ್ಲಿ ಆಲ್ರೆಡಿ ಮಾಲಿಕಯ್ಯ ಗುತ್ತಿದಾರ್ ಅವರು ಇದ್ದಾರೆ, ಒಳ್ಳೆ ಅಭ್ಯರ್ಥಿನೇ ಸಿಕ್ಕಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಪ್ರತಿಸ್ಪರ್ಧಿ ಇರದಂತೆ ಮಾಡಬೇಕು. MY ಪಾಟೀಲ್ ಮತ್ತು ಇಲ್ಲಿ ಗುತ್ತೇದಾರ್ ನಡುವೆ ಫೈಟ್ ನಡ್ಕೊಂಡು ಬಂದಿರೋದು. MY ಪಾಟೀಲ್ರನ್ನೂ ಕೂಡ ಬಿಜೆಪಿಗೆ ಸೆಳೆಕೊಂಡು ಬಿಟ್ರೆ ಅವರ ಮಗನ ರಾಜಕೀಯ ಭವಿಷ್ಯವನ್ನ ಚೆನ್ನಾಗಿ ಮಾಡ್ತೀವಿ, ನಿಮಗೆ ಹೇಗೂ ವಯಸ್ಸಾಯಿತು, ಸ್ಪರ್ಧೆ ಮಾಡುವಂಥ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಮಗ ಸ್ಪರ್ಧೆ ಮಾಡಿ ಗೆದ್ದೇ ಬಿಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಬಿಜೆಪಿಗೆ ಬಂದುಬಿಡಿ, ನೀವು ಇಲ್ಲೇ ಇದ್ದವರು, ಒಳ್ಳೆ ಸ್ಥಾನಮಾನದ ಭರವಸೆ ನಾವು ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರ ತೋರಿಸಿ ಅವರನ್ನು ಸೆಳೆಯೋ ಪ್ಲ್ಯಾನ್ ಆಗ್ತಾ ಇದೆ. ಆ ಕಡೆ ಹುಮ್ನಾಬಾದ್, ಬೀದರ್ನಲ್ಲಿ ಹುಮ್ನಾಬಾದಲ್ಲಿ ರಾಜಶೇಖರ್ ಪಾಟೀಲ್ರನ್ನ ಸಂಪರ್ಕ ಮಾಡ್ತಿದೆ ಬಿಜೆಪಿ ನಿರಂತರವಾಗಿ ಅನ್ನೋ ಮಾತು. ಇನ್ನು ಬಂಡೆಪ್ಪ ಕಾಶಂಪುರ್ ಅವರನ್ನು ಕೂಡ ಸೆಳೆಯೋದಕ್ಕೆ ಆಪರೇಷನ್ಗೆ ನಿರಂತರವಾಗಿ ಪ್ರಯತ್ನ ಆಗ್ತಾ ಇದೆಯಂತೆ. ಈ ಥರ ಆ ಭಾಗದ ಪ್ರಭಾವಿಗಳು ಮತ್ತು ಬಿಜೆಪಿಗೆ ಅವಕಾಶ ಇರುವಂಥ ಕ್ಷೇತ್ರಗಳು, ಕಳೆದ ಬಾರಿ ಕಡಿಮೆ ಲೀಡಲ್ಲಿ ಬಿಜೆಪಿ ಎಲ್ಲೆಲ್ಲ ಸೋತಿದೆಯೋ ಅಂಥ ಕಡೆಗಳಲ್ಲಿ ಒಂದೋ ತಮ್ಮ ಅಭ್ಯರ್ಥಿಗಳಿಗೇ ಬಲ ತುಂಬೋದು, ಎದುರಾಳಿಗಳನ್ನು ಕರ್ಕೊಂಡು ಬರುವ ಮೂಲಕ, ಇಲ್ಲವೇ ಚಿತ್ತಾಪುರದಂಥ ಕ್ಷೇತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು
ಪ್ರಿಯಾಂಕ್ ಖರ್ಗೆ ಅವರನ್ನು ಸೋಲಿಸೋದಕ್ಕೆ ಏನೇನು ತಯಾರಿ ಬೇಕೋ ಎಲ್ಲವನ್ನ ಮಾಡ್ಕೊಳ್ತಾ ಇದೆ ಬಿಜೆಪಿ. ಅಲ್ಲಿ ಉಮೇಶ್ ಜಾಧವ್, ದೊಡ್ಡ ಖರ್ಗೆ ಅವರನ್ನು ಸೋಲಿಸಿದಂಥ ಉಮೇಶ್ ಜಾಧವ್ ಅವರನ್ನೇ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಕಣಕ್ಕಿಳಿಸೋ ಲೆಕ್ಕಾಚಾರ ಇದೆ. ಕೈಪಾಳ್ಯದಲ್ಲೇ ಇರೋ ಪ್ರಿಯಾಂಕ್ ಖರ್ಗೆ ಅವರ ಶತ್ರುಗಳು ಸ್ಥಳೀಯ ನಾಯಕರ ಬಲವನ್ನು ಒಗ್ಗೂಡಿಸಿ ಲಾಭ ಮಾಡ್ಕೊಳ್ಳೋ ಲೆಕ್ಕಾಚಾರ ನಡೀತಾ ಇದೆ. ಈ ಥರ ಒಂದು ಹೊರಗಡೆಯಿಂದ ಕರ್ಕೊಂಡು ಬರೋದು, ಇಲ್ಲವೇ ತಮ್ಮ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೀತಿ ಬಲ ತುಂಬುವಂಥ ಲೆಕ್ಕಾಚಾರ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ. ಕಡಿಮೆ ಅಂದರೂ 30 ಕ್ಷೇತ್ರಗಳು ತಮ್ಮ ತೆಕ್ಕೆಗೆ ಬರಬೇಕು ಅನ್ನೋ ಲೆಕ್ಕಾಚಾರ. ಫಾರ್ ಎಕ್ಸಾಂಪಲ್ ಕಲಬುರಗಿಯಲ್ಲಿ ಜೇವರ್ಗಿ ಒಂದು ಬಿಟ್ಟು ಬೇರೆ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಬಿಜೆಪಿ ಪ್ಲಾನ್ ಹಾಕ್ಕೊಂಡಿದೆ. ಅದಕ್ಕೆ ಪೂರಕವಾಗಿದೆಯಂತೆ ವಾತಾವರಣ. ಬೀದರ್, ವಿಜಯನಗರ, ಕೊಪ್ಪಳ, ರಾಯಚೂರು ಈ ಥರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸದ್ದಿಲ್ಲದೆ ಹಲವು ಕೈ ಶಾಸಕರನ್ನ ಸೆಳೆಯೋದಕ್ಕೆ ಈಗ ಸಿದ್ಧತೆ ಮಾಡ್ತಾ ಇದೆ ಕಮಲಪಾಳ್ಯ ಅನ್ನೋದು ಸದ್ಯದ ರಿಪೋರ್ಟ್. ಬಿಜೆಪಿ ಆಂತರಿಕ ಸಮೀಕ್ಷೆಯ ಪ್ರಕಾರ ಈಗ ಚುನಾವಣೆ ನಡೆದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಕ್ಷಣಕ್ಕೆ ಕಳೆದ ಬಾರಿಗಿಂತಾನೂ ನಷ್ಟ ಆಗತ್ತೆ ಅನ್ನೋ ಅಂಕಿಅಂಶ ಸಿಕ್ಕಿದೆ. ಈಗಿರೋರನ್ನೇ ನಂಬಿಕೊಂಡು ಚುನಾವಣೆಗೆ ಹೋದರೆ 17 ಇತ್ತು, ಅದು 13ಕ್ಕೂ 14ಕ್ಕೂ ಇಳಿಯಬಹುದು ಅಂತ, ಕಾಂಗ್ರೆಸ್ನ ನಂಬರ್ಸ್ ಜಾಸ್ತಿ ಆಗಬಹುದು ಅನ್ನೋ ರಿಪೋರ್ಟ್ ಸಿಕ್ಕಿದೆ. ಹಾಗಾಗಿ ಈ ಬಿಗ್ ಆಪರೇಷನ್ಗೆ ಕಮಲಪಾಳ್ಯ ಕೈ ಹಾಕಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ತಾಳೆಯಾಗುವಂತೆ ದಿಗ್ವಿಜಯ ನ್ಯೂಸ್ ಕೂಡ ಒಂದು ಮೆಗಾ ಸರ್ವೆ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಅದರಲ್ಲೂ ಈಗ ಎಲೆಕ್ಷನ್ ಆದರೆ ಬಿಜೆಪಿ 13ರಿಂದ 15 ಸ್ಥಾನಗಳನ್ನು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ಲಲಿದೆ ಅನ್ನೋ ಪ್ರೆಡಿಕ್ಷನ್ ಕೊಡ್ತಾ ಇದೆ ದಿಗ್ವಿಜಯ ನ್ಯೂಸ್. ಅದೇ ಕಾಂಗ್ರೆಸ್ ಹೆಚ್ಚಿಸಿಕೊಳ್ಳಲಿದೆ, 23ರಿಂದ 25 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋ ಪ್ರೆಡಿಕ್ಷನ್ ಕೊಡ್ತಿದೆ ದಿಗ್ವಿಜಯ ನ್ಯೂಸ್. ಇದೇ ರೀತಿ ಅಂಕಿಅಂಶಗಳು ಸಿಮಿಲರ್ ನಂಬರ್ಸ್ ಬಿಜೆಪಿಗೆ ಸಿಕ್ಕಿರೋದ್ರಿಂದಾನೇ ಕಲ್ಯಾಣ ಕರ್ನಾಟಕದಲ್ಲಿ ಆಪರೇಷನ್ ಶುರು ಮಾಡಿರೋದು. ಯಥಾಸ್ಥಿತಿಯಲ್ಲಿ ಚುನಾವಣೆಗೆ ಹೋದರೆ ನಮಗೆ ಲಾಭ ಇಲ್ಲ, ದೊಡ್ಡ ನಷ್ಟನೇ. ಆದರೆ ನಾವು ಕಣ್ಣಿಟ್ಟಿರುವ ಕ್ಷೇತ್ರಗಳಲ್ಲಿ ಅಂದುಕೊಂಡಂಗೆ ಆದರೆ ಈ ಅಭ್ಯರ್ಥಿಗಳನ್ನು ಸೆಳೆಯುವಲ್ಲಿ, ಈ ನಾಯಕರನ್ನು ಸೆಳೆಯುವಲ್ಲಿ ಯಶಸ್ವಿ ಆದರೆ ಬಿಜೆಪಿಗೆ ಒಳ್ಳೆ ಚಾನ್ಸ್ ಇದೆ. ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಸೋತಿದ್ದೀವಿ. ಅಂಥ ಕ್ಷೇತ್ರಗಳಲ್ಲಿ ಒಂದಿಷ್ಟು ಕಾರ್ಯತಂತ್ರ ಬದಲಾಯಿಸ್ಕೊಂಡ್ರೆ ಕಲ್ಯಾಣ ಕರ್ನಾಟಕ ನಮಗೆ ಬೆಸ್ಟ್ ಆಪ್ಷನ್. ಕಳೆದುಕೊಳ್ಳುವ ನಂಬರ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ ನಮಗೆ ತುಂಬ ಒಳ್ಳೆ ಚಾನ್ಸ್ ಇದೆ ಅನ್ನೋದು ಬಿಜೆಪಿ ಆಂತರಿಕ ಸರ್ವೆಯಲ್ಲಿ ಸಲ್ಲಿಕೆಯಾಗಿರುವ ಇನ್ನೊಂದು ಪ್ರಮುಖ ವಿಚಾರ. ಅದಕ್ಕೆ ಅನುಗುಣವಾಗಿ ಈಗ ಸದ್ದಿಲ್ಲದೆ ಆಪರೇಷನ್ ಶುರು ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದ 30 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ಕೊಂಡು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.